Hello students, welcome back to the 10th class on the topic some basic principles and techniques. Last class ಏನು ಸ್ಟಡಿ ಮಾಡ್ತಾ ಇದ್ವಿ ನಾವು ಅಬೌಟ್ ಡಿಫ್ರೆಂಟ್ ಯಾವ ಥರ ಐಸೋಮರ್ಸ್ ಇರುತ್ತೆ ಆ್ಯಂಡ್ ಯಾವುದೋ ಒಂದು ಬಾಂಡ್ ಫಾರ್ಮೇಷನ್ ಆದಾಗ ಅದು ಕ್ಲೀವೇಜ್ ಆಗಬೇಕು ಅಂತ ಇದ್ದರೆ ಅದು ಹೇಗೆ ಕ್ಲೀವೇಜ್ ಆಗುತ್ತೆ. ಮೇನ್ಲಿ ಟೂ ಟೈಪ್ಸ್, ಒನ್ ಇಸ್ ಹೋಮೋಲಿಟಿಕ್ ಕ್ಲೀವೇಜ್ ಆ್ಯಂಡ್ ಅದರ್ ಒನ್ ಇಸ್ ಹಿಟಿರೋಲಿಟಿಕ್ ಕ್ಲೀವೇಜ್. ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ವಿ ಅಲ್ವಾ. ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ new concept, that is nucleophiles, electrophiles. Okay, illadru kelidira nucleophiles and electrophiles anta? I think no. Okay, let us start with electrophiles. What is this electrophile? Electrophiles andre enu? Electrophiles, in simple words, electrophiles are nothing but electron loving species. ಯಾವ ಸ್ಪೀಷೀಸ್ಗೆ ಎಲೆಕ್ಟ್ರಾನ್ ಕಂಡ್ರೆ ತುಂಬ ಇಷ್ಟನೋ ಅದನ್ನು ಏನಂತ ಕರಿತೀವಿ? ಎಲೆಕ್ಟ್ರೋಫೈಲ್ಸ್ ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರೋಫೈಲ್ಸ್ ಆರ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಲವಿಂಗ್ ಸ್ಪೀಷೀಸ್. ಎಲೆಕ್ಟ್ರಾನ್ ಲವಿಂಗ್ ಸ್ಪೀಷೀಸ್. ಸೊ ದಿಸ್ ಇಸ್ ಸಿಂಬಲ್ ಫಾರ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ನ ನಾವು ಕಂಪ್ಲೀಟಾಗಿ ಈ ಥರನೂ ರೆಪ್ರೆಸೆಂಟ್ ಮಾಡ್ಬೋದು, ಇ ಮೈನಸ್ ಅಂತ. ಓಕೆ, ಸೊ ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್? ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಲವಿಂಗ್ ಸ್ಪೀಷೀಸ್. ಯಾವಾಗ ಅದು ಎಲೆಕ್ಟ್ರಾನ್ನ ಇಷ್ಟಪಡುತ್ತೆ? ವೆನ್ ಇಟ್ ಈಸ್ ಡೆಫಿಷಿಯಂಟ್ ಇನ್ ಎಲೆಕ್ಟ್ರಾನ್. ಇವಾಗ ನನ್ನ ಹತ್ರ ಯಾವುದೋ ಒಂದು ಐಟಮ್ ತುಂಬ ಜಾಸ್ತಿ ಇದೆ ಅಂತ ಆದರೆ ನನಗೆ ಅದು ಮತ್ತು ಜಾಸ್ತಿ ಬೇಕು ಅಂತ ಅನಿಸಲ್ಲ. ನನ್ನ ಹತ್ರ ಯಾವುದು ಇಲ್ವೋ ಅದು ನನಗೆ ಬೇಕು ಅಂತ ಅನಿಸುತ್ತಲ್ವಾ. ಅದೇ ಥರ ಏನು ಇಲ್ಲೂ ಕೂಡ ಅಷ್ಟೇ. ಎಲೆಕ್ಟ್ರೋಫೈಲ್ಸಲ್ಲಿ ಎಲೆಕ್ಟ್ರಾನ್ ಇರಲ್ಲ ಜಾಸ್ತಿ. ದಟ್ ಮೀನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ಬಟ್ ಎಷ್ಟು ಬೇಕೋ ಅಷ್ಟು ಇರಲ್ಲ. ಇಟ್ ಈಸ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಆಟಮ್. ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಆಟಮ್. Electron, these are electron deficient atoms. So these electrophiles are electron deficient atoms. ಅದರ ಹತ್ರ ಏನಿರಲ್ಲ, ಜಾಸ್ತಿ ಎಲೆಕ್ಟ್ರಾನ್ಸ್ ಇರಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಲೆಕ್ಟ್ರಾನ್ಸ್ ಇರಲ್ಲ. ಸೊ ಅದೇನು ಮಾಡುತ್ತೆ? ಇಟ್ ವಿಲ್ ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಆರ್ ಇಟ್ ವಿಲ್ ಟೇಕ್ ಎಲೆಕ್ಟ್ರಾನ್ಸ್ ಫ್ರಮ್ ಅದರ್ ಸ್ಪೀಷೀಸ್. ಬೇರೆ ಸ್ಪೀಷೀಸಿಂದ ಅಥವಾ ಯಾವ ಕಡೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆಯೋ ಅಲ್ಲಿ ಹೋಗಿ ಏನು ಮಾಡುತ್ತೆ? ಎಲೆಕ್ಟ್ರಾನ್ಸ್ನ ತಗೊಳುತ್ತೆ. ಸೊ ದ್ಯಾಟ್ ಕೈಂಡ್ ಆಫ್ ಆಟಮ್ಸ್ ಆರ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ಎಲೆಕ್ಟ್ರೋಫೈಲ್ಸ್. ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್? ಒನ್ ಮಾರ್ಕ್ಸ್ ಕ್ವಶನ್ ಬರುತ್ತೆ ಇದ್ರ ಮೇಲೆ. What are electrophiles? Electrophiles are electron loving species. They are deficient in electrons. They want electrons. There are mainly two types of electrophiles. One is positively charged electrophiles. Positively charged electrophiles. Second one is neutral electrophiles. Neutral electrophiles. ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಫೈಲ್ಸ್ ಅಂದರೆ ಏನು? ಯಾವ ಕಾಂಪೌಂಡ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೋ ದೇ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಫೈಲ್ಸ್. ವಾಟ್ ಪಾಸಿಟಿವ್ ಚಾರ್ಜ್ ಇಂಡಿಕೇಟ್ಸ್? ಪಾಸಿಟಿವ್ ಚಾರ್ಜ್ ಏನು ಇಂಡಿಕೇಟ್ ಮಾಡುತ್ತೆ? ಆ ಆಟಮಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಎಲೆಕ್ಟ್ರಾನ್ಸ್ ರಿಮೂವ್ ಆಗಿದೆ ಅಥವಾ ದಟ್ ಇಸ್ ಡೆಫಿಷಿಯಂಟ್ ಇನ್ ಎಲೆಕ್ಟ್ರಾನ್ಸ್ ಅಂತ. ಎಲ್ಲ ಪಾಸಿಟಿವ್ ಚಾರ್ಜ್ ಕಂಟೈನಿಂಗ್ ಆಟಮ್ಸ್ ಆರ್ ನಾಟ್ ಎಲೆಕ್ಟ್ರೋಫೈಲ್ಸ್. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ Na+, ದಿಸ್ ಇಸ್ ನಾಟ್ ಎಲೆಕ್ಟ್ರೋಫೈಲ್. ಏನಕ್ಕೆ ಅಂದರೆ ಇದು ಏನಕ್ಕೆ ಪ್ಲಸ್ ಆಗಿದೆ? ಬೈ ರಿಮೂವಿಂಗ್ ದಿಸ್ ಎಲೆಕ್ಟ್ರಾನ್, ಒನ್ ಎಲೆಕ್ಟ್ರಾನ್, ಇಟ್ ವಿಲ್ ರೀಚ್ ಆಕ್ಟೆಟ್ ಆರ್ ಇಟ್ ವಿಲ್ ರೀಚ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. That is stable configuration. The positive charged containing species which can accept electron can only act as electrophile. ಎಲ್ಲ ಪಾಸಿಟಿವ್ ಚಾರ್ಜ್ಡ್ ಸ್ಪೀಷೀಸು ಎಲೆಕ್ಟ್ರೋಫೈಲ್ ಆಗಿ ಆ್ಯಕ್ಟ್ ಮಾಡಲ್ಲ. ಯಾವ ಕಾಂಪೌಂಡಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ ಮತ್ತು ಅದರಲ್ಲಿ ಎಲೆಕ್ಟ್ರಾನ್ಸ್ನ ತಗೊಳ್ಳುವಂತಹ ಕೆಪಾಸಿಟಿ ಇರುತ್ತೆ ಬೇರೆ ಕಡೆಯಿಂದ, ಅದನ್ನು ಏನಂತ ಕರಿತೀವಿ? ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ. ಸೋಡಿ Na+ಅಲ್ಲೂ ಏನಿದೆ? ಪಾಸಿಟಿವ್ ಚಾರ್ಜ್ ಇದೆ, ಬಟ್ ದಟ್ ಈಸ್ ನಾಟ್ ಆನ್ ಎಲೆಕ್ಟ್ರೋಫೈಲ್. ಅದು ಎಲೆಕ್ಟ್ರೋಫೈಲ್ ಅಲ್ಲ. ಏನಕ್ಕೆ ಅಂದರೆ ಅದಕ್ಕೆ ಬೇರೆ ನೆಗೆಟಿವ್ ಚಾರ್ಜ್ನ ದಟ್ ಮೀನ್ಸ್ ಎಲೆಕ್ಟ್ರಾನ್ಸ್ನ ತಗೊಳ್ಳುವಂತಹ ಕೆಪಾಸಿಟಿ ಇಲ್ಲ. It is stable in Na+ state only. ಅದು Na+ state ಅಲ್ಲಿ stable ಆಗಿರುತ್ತೆ. Okay, hope you understood this. So there are mainly two types of electrophiles. First one is positively charged electrophiles.
and second one is neutral electrophiles. Positively charged electrophiles andre enu, the atoms or compounds which contain positive charge and which can accept electron. ಯಾವುದು ಎಲೆಕ್ಟ್ರಾನ್ accept ಮಾಡ್ಕೊಳ್ಳೋಕೆ ಬರುತ್ತೋ ಅದನ್ನ ಏನಂತ ಕರಿತೀವಿ, ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಫೈಲ್ಸ್. ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ಸ್ ಅಂದರೆ ಏನು, ಮೇಲೆ ಯಾವುದೇ ಚಾರ್ಜಸ್ ಇರಲ್ಲ ಎಲೆಕ್ಟ್ರೋಫೈಲ್ಸ್ ಮೇಲ್ಗಡೆ, ಬಟ್ ದೇ ಆರ್ ಡೆಫಿಷಿಯಂಟ್ ಇನ್ ಎಲೆಕ್ಟ್ರಾನ್ಸ್, ದೇ ವಿಲ್ ಟೇಕ್ ಎಲೆಕ್ಟ್ರಾನ್ಸ್ ಫ್ರಮ್ ಅದರ್ ಸ್ಪೀಶೀಸ್ ಆರ್ ಕಾಲ್ಡ್ ಆಸ್ neutral electrophiles. Example for positively charged electrophiles are H plus, Cl plus, then R plus, that is carbocation. Okay, so example for neutral electrophiles are FeCl3, then SnCl4, and then BF3. These are all examples for neutral electrophiles. Okay, what are electrophiles? Electrophiles are electron loving species. They are deficient in electrons. ಅದಕ್ಕೆ electrons ಬೇಕು. Electrophiles are nothing but electron loving species. ಅಷ್ಟು ನೆನಪಿಟ್ಕೊಳ್ಳಿ. There are two types of electrophiles. First one is positively charged electrophile and second one is neutral electrophile. In case of positively charged electrophile, they contain positive charges and they have the ability to accept electrons. ಅದರಲ್ಲಿ ಏನಿರುತ್ತೆ, ವೇಕೆಂಟ್ ಆರ್ಬಿಟಲ್ಸ್ ಇರುತ್ತೆ ಟು ಅಕ್ಸೆಪ್ಟ್ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ಬೈ ಅಕ್ಸೆಪ್ಟಿಂಗ್ ಎಲೆಕ್ಟ್ರಾನ್ಸ್ ದೇ ವಿಲ್ ರೀಚ್ ದರ್ ಆಕ್ಟೆಟ್ ಸ್ಟೇಟ್. Okay, in case of neutral electrophiles, they does not contain any charges but they want electron. They are electron deficient species. Okay, this is about electrophiles. Nucleophiles is exactly opposite of this. Let me write them. Next one is nucleophiles. Nucleophiles andre enu, electrophiles andre electron loving species. Next is nucleophiles. Nucleophiles are nucleon or nucleus loving species. They love positive charges. They are nucleus loving species. Nucleophiles are nucleus loving species. Nucleus means they want positive charges. Proton loving species you can call it nucleus loving. Nucleus contains positive charges alva. Nucleus alli enirutte positive charges irutte. Nucleophiles are nothing but nucleon loving species. Adike enirutte, they love nucleon, they love nucleus, that means positive charge. ಯಾವುದು ಪಾಸಿಟಿವ್ ಚಾರ್ಜ್ನ ಇಷ್ಟಪಡುತ್ತೆ, ಯಾವಾಗ ಅದು ಪಾಸಿಟಿವ್ ಚಾರ್ಜ್ನ ಬೇಕು ಅಂತ ತಗೊಳುತ್ತೆ, when it is deficient in positive charges, that means when it is rich with electrons. ಅದರಲ್ಲಿ ತುಂಬ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಾಗ ಏನು ಮಾಡುತ್ತೆ, ಇದು ಸ್ಟೇಬಲ್ ಆಗಿರಲ್ಲ. ಜಾಸ್ತಿ ಎಲೆಕ್ಟ್ರಾನ್ಸ್ ಇದ್ದರೆ ನಿಮಗೆ ಇವಾಗ ತುಂಬ ಎನರ್ಜಿ ಸಪ್ಲೈ ಮಾಡಿದ್ವಿ ಅಂತ ಆದರೆ ನೀವು ಆರಾಮಾಗಿ ಕುತ್ಕೊಂಡಿರ್ತೀರಾ, ಇಲ್ಲ ಹೈಪರ್ ಆ್ಯಕ್ಟಿವ್ ಆಗ್ತೀರಾ ಅಲ್ವಾ. ಅದೇ ಥರ ಇಲ್ಲೂ ಕೂಡ ಏನಾಗಿರುತ್ತೆ, ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದರೆ ಸ್ಟೇಬಲ್ ಆಗಿರಲ್ಲ. ಟು ಅಟೈನ್ ಸ್ಟೆಬಿಲಿಟಿ ವಾಟ್ ಇಟ್ ವಿಲ್ ಡೂ ಇಸ್ ಇಟ್ ವಿಲ್ ಟೇಕ್ ಪ್ರೋಟಾನ್ಸ್. ಅದು ಏನು ಮಾಡುತ್ತೆ, ಪಾಸಿಟಿವ್ ಚಾರ್ಜಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ದ್ಯಾಟ್ ದ ಸ್ಪೀಷೀಸ್ ವಿಚ್ ಅಕ್ಸೆಪ್ಟ್ ಪಾಸಿಟಿವ್ ಚಾರ್ಜಸ್ ಆರ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಫೈಲ್ಸ್. ದೇ ಆರ್ ರಿಚ್ ಇನ್ ಎಲೆಕ್ಟ್ರಾನ್ಸ್. They are rich in electrons. ಅದರಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ. The compounds which are rich in electrons and which accept positively charged species or they will attack on electron deficient centers. ಎಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇರುತ್ತೆ, ಇದರಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ ಅಲ್ವಾ, ಅದೇನು ಮಾಡುತ್ತೆ, ಯಾವ ಕಾಂಪೌಂಡಲ್ಲಿ ಎಲೆಕ್ಟ್ರಾನ್ಸ್ ಅಥವಾ ಯಾವ ಜಾಗದಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇರುತ್ತೋ ಆ ಜಾಗಕ್ಕೆ ಹೋಗಿ ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ದಟ್ ಈಸ್ ಅಬೌಟ್ nucleophiles. Here also there are two types of nucleophiles. First one is negatively charged nucleophiles. Negatively charged nucleophiles. Second one is neutral nucleophiles. Neutral nucleophiles. So example for negatively charged electrophiles are H minus
and Cl minus, Br minus, Al, H4 minus. These are all examples for negatively charged nucleophiles, and example for neutral nucleophiles are H2O, which contain shared pair of electrons, lone pair of electrons. ಯಾವ ಕಾಂಪೌಂಡ್ ಅಲ್ಲಿ ಮೇಲ್ಗಡೆ lone pair of electrons present ಇರುತ್ತೋ they will act as neutral nucleophiles, H2O and then NH3 etc. Okay, these are examples for nucleophiles. In what are nucleophiles? Nucleophiles are nucleon loving species. They love positive charges. ಅದರಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ ನ್ಯೂಕ್ಲಿಯೋಫೈಲ್ಸ್ ಅಲ್ಲಿ. ಅದೇನು ಮಾಡುತ್ತೆ, ಪಾಸಿಟಿವ್ ಚಾರ್ಜ್ ಇರೋ ಕಡೆ ಅಥವಾ ಯಾವ ಕಾಂಪೌಂಡ್ ಅಲ್ಲಿ ನೆಗೆಟಿವ್ ಚಾರ್ಜ್ ಕಡಿಮೆ ಇರುತ್ತೋ, ಎಲೆಕ್ಟ್ರಾನ್ ಡೆಫಿಷಿಯಂಟ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಹೋಗಿ ಅಟ್ಯಾಕ್ ಮಾಡುತ್ತೆ. Okay, this is about nucleophiles. Nucleophiles andre enu? Nucleophiles are nothing but nucleon loving species. They are deficient in electrons. There are two types of nucleophiles. They are rich in electron. There are mainly two types of electrophiles. First one is negatively charged nucleophile and second one is neutral nucleophile. Examples are like this: H minus, Cl minus, Br minus, chloride ion, bromide ion. They are all examples for negatively charged nucleophiles, and water, ammonia, these are all examples for neutral nucleophiles. ಏನಾಗುತ್ತೆ, nucleophiles will attack on electrophiles. ಯಾವುದೇ ಒಂದು ರಿಯಾಕ್ಷನ್ ಆಗಬೇಕು ಅಂತಾದರೆ ಯಾವ ಕಾಂಪೌಂಡಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೋ ಅದು ಹೋಗಿ, ಎಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇರುತ್ತೋ ಅಲ್ಲಿ ಹೋಗಿ ಏನಾಗುತ್ತೆ, ಅಟ್ಯಾಕ್ ಮಾಡುತ್ತೆ. You represent them using an arrow. Arrow use ಮಾಡಿ ಏನು ಮಾಡ್ತೀರಾ, represent ಮಾಡ್ತೀರಾ ಅದನ್ನ. So if Y is rich in electrons and it will react with H, let me think, H plus, which is electron deficient. So what it will do is it will attack on this. Always arrow should start from electron rich species. ಎಲ್ಲಿಂದ ಎಲ್ಲಿಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತಾ ಇದೆ ಆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಆರೋ ಸ್ಟಾರ್ಟ್ ಮಾಡಬೇಕು. ಎಲ್ಲಿ ಎಲೆಕ್ಟ್ರಾನ್ ಹೋಗಿ ಎಂಡ್ ಆಗ್ತಾ ಇದೆ ಅಲ್ಲಿ ಏನಿರಬೇಕು, ಆರೋ ಮಾರ್ಕ್ದು ಟರ್ಮಿನಲ್ ಇರಬೇಕು. ಓಕೆ, ರಿಮೆಂಬರ್ ದಿಸ್. ನೀವು ಯಾವಾಗಲೂ ಮೆಕ್ಯಾನಿಸಮ್ ಬರಿಬೇಕಾದ್ರೂ ಅಷ್ಟೇ, ಎಲೆಕ್ಟ್ರಾನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಆರೋ ಮಾರ್ಕ್ ಸ್ಟಾರ್ಟ್ ಆಗಬೇಕು. ಎಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇದೆ ಅಲ್ಲಿಂದ ಏನಾಗಬೇಕು, ಆರೋ ಮಾರ್ಕ್ ಶುಡ್ ಸ್ಟಾರ್ಟ್. Arrow mark should start from a point where electron is or from the atom which contains more electrons, or from the place where electron is electron cloud is very high. Okay, so this is about electrophiles and nucleophiles. This is important. ಇದನ್ನ ನಿಮಗೆ 2 marks question ಗೆ ಕೇಳ್ತಾರೆ. What is electrophiles? Give example. What are nucleophiles? Give example, or differentiate between electrophiles and nucleophiles. Okay, hope you understood all these things. Don't get confused with nucleophiles and electrophiles. Electrophiles are electron loving species and nucleophiles are nucleon loving species. ಯಾವಾಗ ಅದು ಬೇರೆ ಒಂದು ಎಲೆಕ್ಟ್ರೋಫೈಲ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ನ ಇಷ್ಟಪಡಬೇಕು, ದಟ್ ಮೀನ್ಸ್ ಎಲೆಕ್ಟ್ರಾನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು ಅದು ಅಂತ ಆದರೆ ಅದರಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇರಬೇಕು. ಎಲೆಕ್ಟ್ರಾನ್ಸ್ ಕಡಿಮೆ ಇದ್ದಾಗ ಏನಾಗುತ್ತೆ, ಇಟ್ ಕ್ಯಾನ್ ಈಸಿಲಿ ಎಕ್ಸೆಪ್ಟ್ ಎಲೆಕ್ಟ್ರಾನ್ಸ್. ಅದು ಏನು ಮಾಡಬಹುದು, ಈಸಿಯಾಗಿ ಎಲೆಕ್ಟ್ರಾನ್ನ ಎಕ್ಸೆಪ್ಟ್ ಮಾಡ್ಕೋಬಹುದು. ಜಾಸ್ತಿ ಎಲೆಕ್ಟ್ರಾನ್ಸ್ ಇದ್ದರೆ ಇಟ್ ವಿಲ್ ಎಲೆಕ್ಟ್ರಾನ್ ರಿಪಲ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ಎಲೆಕ್ಟ್ರಾನ್ ರಿಪಲ್ಷನ್ ಆಗುತ್ತೆ. ಬಟ್ ಇಫ್ ಇಟ್ ಈಸ್ ಡೆಫಿಷಿಯಂಟ್ ಇನ್ ಎಲೆಕ್ಟ್ರಾನ್ಸ್ ಕಡಿಮೆ ಇದ್ದಾಗ ಏನು ಮಾಡಬಹುದು, ಇಟ್ ಕ್ಯಾನ್ ಈಸಿಲಿ ಎಕ್ಸೆಪ್ಟ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಸ್ಪೀಶೀಸ್ ಆ್ಯಂಡ್ electrophiles are electron deficient. They want electron. They are electron loving species. Nucleophiles are rich in electrons. ಅದರಲ್ಲಿ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಬೇಕು, ಟು ಬಿ ನ್ಯೂಟ್ರಲ್ ಇಟ್ ವಾಂಟ್ ಸಮ್ ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ ಸ್ಪೀಶೀಸ್. ಅದೇನು ಮಾಡುತ್ತೆ, ಇಟ್ ವಿಲ್ ಎಕ್ಸೆಪ್ಟ್ ಪಾಸಿಟಿವ್ಲಿ ಚಾರ್ಜ್ ಸ್ಪೀಶೀಸ್. ಅಥವಾ ಎಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಇದೆಯೋ ಅಲ್ಲಿ ಹೋಗಿ ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. Okay, this is about electrophiles and nucleophiles and their examples. ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ differentiate between electrophiles and nucleophiles ಅಂತ. You should write the definitions and examples for that. ಎರಡರದ್ದು ಡೆಫಿನೇಷನ್ ಬರೀತೀರಾ, ಮತ್ತೆ ಏನು ಬರೀತೀರಾ, examples. 2 examples for each. Okay, next is
ಇನ್ ವೈಲ್ ರೈಟಿಂಗ್ ದ ರಿಯಾಕ್ಷನ್ ಮೆಕ್ಯಾನಿಸಮ್ ಅಥವಾ ಏನೋ ಒಂದು ರಿಯಾಕ್ಷನ್ ಬರೀತಿದ್ದೀರಾ ಅಂತ ಆದರೆ ಆರೋ ಮಾರ್ಕ್ ಹಾಕ್ತೀರಾ ಮೆಕ್ಯಾನಿಸಮ್ ಬರಿಬೇಕಾದ್ರೆ. ವಾಟ್ ಇಟ್ ಇಂಡಿಕೇಟ್ಸ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಾ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ ಅಲ್ವಾ. ಎಲೆಕ್ಟ್ರಾನ್ಸ್ ಯಾವ ಕಡೆಯಿಂದ ಯಾವ ಕಡೆಗೆ ಮೂವ್ ಆಗ್ತಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಹೇಗಿರಬೇಕು ಆರೋ? ಆರೋ ಶುಡ್ ಸ್ಟಾರ್ಟ್ ಫ್ರಮ್ ಆನ್ ಆಟಮ್ ವಿಚ್ ಇಸ್ ರಿಚ್ ಇನ್ ಎಲೆಕ್ಟ್ರಾನ್. ಎಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆಯೋ ಅಲ್ಲಿಂದ ಆರೋ ಮಾರ್ಕ್ ಸ್ಟಾರ್ಟ್ ಆಗಬೇಕು. ಆ್ಯಂಡ್ ಇಟ್ ಶುಡ್ ಎಂಡ್ ಅಪ್ ಆನ್ ದ ಆಟಮ್ ವಿಚ್ ಇಸ್ ಡೆಫಿಷಿಯಂಟ್ ಇನ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಎಲ್ಲಿಂದ ಸ್ಟಾರ್ಟ್ ಆಯಿತು? ಯಾವಾಗಲೂ ಏನಾಗುತ್ತೆ ರಿಯಾಕ್ಷನ್ ಮೆಕ್ಯಾನಿಸಮ್ ಬರಿಬೇಕಾದ್ರೆ ಅಥವಾ ರಿಯಾಕ್ಷನ್ ಆಗಬೇಕಾದ್ರೆ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಮೂವ್ಮೆಂಟ್. ಒಂದು ಆಟಮಿಂದ ಇನ್ನೊಂದು ಆಟಮ್ಗೆ ಎಲೆಕ್ಟ್ರಾನ್ ಮೂವ್ ಆಗುತ್ತೆ ಅಲ್ವಾ. ಆ ಎಲೆಕ್ಟ್ರಾನ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಿದೆ ಅಂತ ತೋರಿಸ್ಬೇಕು. ಎಲೆಕ್ಟ್ರಾನ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ? ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿಂದ ಕಡಿಮೆ ಇರೋ ಕಡೆ ಮೂವ್ ಆಗುತ್ತೆ ಅಲ್ವಾ. ಸೊ ಆರೋ ಮಾರ್ಕ್ ಶುಡ್ ಸ್ಟಾರ್ಟ್ from where electron will start moving or which contains more electrons, and it should end up with an atom which is deficient in electron. ಅಥವಾ ಎಲ್ಲಿ ಆಗ್ತಾ ಇದೆ ದಟ್ ಮೀನ್ಸ್ ಎಲ್ಲಿ ಬಾಂಡ್ ಫಾರ್ಮೇಷನ್, ಎಲ್ಲಿ ಎಲೆಕ್ಟ್ರಾನ್ಸ್ ಹೋಗಿ ಟ್ರಾನ್ಸ್ಫರ್ ಆಗ್ತಾ ಇದೆ ಅಲ್ಲಿ ಹೋಗಿ ಎಂಡ್ ಆಗಬೇಕು. ಓಕೆ, ಆ್ಯಂಡ್ ಈ ಫುಲ್ ಕಂಪ್ಲೀಟ್ ಆರೋ ಮಾರ್ಕ್ ತೋರಿಸಿದ್ರೆ ಲೆಟ್ ಮಿ ರೈಟ್ ಇಟ್. ಇಫ್ ಐ ರೈಟ್ a complete arrow like this, let me consider Y, or let me consider H2O. It contains lone pair of electrons. Oxygen contains lone pair of electrons. When you treat it with H plus acid, so what will happen? This is electron rich species. What are electron rich species? Nucleophiles. So nucleophiles will love positively charged species. So ಏನಾಗುತ್ತೆ? These electrons will go and attack here. These electrons will go and attack on electron deficient species. ಏನಾಗ್ತಾ ಇದೆ? ಕಂಪ್ಲೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ ಎಲೆಕ್ಟ್ರಾನ್ಸು. ಎರಡು ಎಲೆಕ್ಟ್ರಾನ್ಸು ಮೂವ್ ಆಗ್ತಾ ಇದ್ದಾಗ ನಾವು ಕಂಪ್ಲೀಟ್ ಆರೋ ಬರಿತೀವಿ, ಈ ಥರ ಫುಲ್ ಆರೋ ಬರಿತೀವಿ. ಇಫ್ ಇನ್ ಕೇಸ್ ಆಫ್ ಲೈಕ್ ದ CH3 or let me consider Cl2, Cl2 ಇದ್ರ ಮೇಲೆ ನಾನು ಏನು ಮಾಡ್ತೀನಿ? ಸನ್ಲೈಟ್ನ ಹಾಕ್ತೀನಿ, Hν. ಇನ್ ದಿಸ್ ಟೈಮ್ ಏನಾಗುತ್ತೆ? ಹೋಮೋಲಿಟಿಕ್ ಕ್ಲೀವೇಜ್ ಆಗುತ್ತೆ. ಒನ್ ಎಲೆಕ್ಟ್ರಾನ್ ವಿಲ್ ಗೋ ವಿತ್ ಒನ್ ಕ್ಲೋರಿನ್, ಅನದರ್ ಎಲೆಕ್ಟ್ರಾನ್ ವಿಲ್ ಗೋ ವಿತ್ ಅನದರ್ ಕ್ಲೋರಿನ್. ಹೋಮೋಲಿಟಿಕ್ ಕ್ಲೀವೇಜ್ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಒನ್ ಬಾಂಡಲ್ಲಿ ಎರಡು ಎಲೆಕ್ಟ್ರಾನ್ಸ್ ಇರುತ್ತೆ. ಒನ್ ಎಲೆಕ್ಟ್ರಾನ್ ವಿಲ್ ಗೋ ವಿತ್ ಒನ್ ಕ್ಲೋರಿನ್. ಇಲ್ಲಿ ಕಂಪ್ಲೀಟ್ ಆಗಿ ಆರೋ ಮಾರ್ಕ್ ಬರಿತಾ ಇಲ್ಲ ನಾನು, ಫಿಶ್ ಹುಕ್ ಆರೋ ಯೂಸ್ ಮಾಡ್ತಾ ಇದ್ದೀನಿ. ವಾಟ್ ದಿಸ್ ಫಿಶ್ ಹುಕ್ ಆರೋ ಇಂಡಿಕೇಟ್ಸ್? ಇಟ್ ಇಂಡಿಕೇಟ್ಸ್ ಟ್ರಾನ್ಸ್ಫರ್ ಆಫ್ ಓನ್ಲಿ ಒನ್ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ ಮಾತ್ರ ಟ್ರಾನ್ಸ್ಫರ್ ಆಗ್ತಾ ಇದ್ರೆ ಅದೇನು ತೋರಿಸುತ್ತೆ? ದೇ ಆರ್ ರಿಪ್ರೆಸೆಂಟೆಡ್ ಬೈ ಫಿಶ್ ಹುಕ್ ಆರೋ. ಇನ್ನೊಂದು ಎಲೆಕ್ಟ್ರಾನ್ ಏನಾಗ್ತಾ ಇದೆ? ಈ ಥರ ಹೋಗ್ತಾ ಇದೆ. ಓಕೆ, ಸೊ ಯು ವಿಲ್ ಗೆಟ್ Cl ಫ್ರೀ ರ್ಯಾಡಿಕಲ್ ಪ್ಲಸ್ Cl ಫ್ರೀ ರ್ಯಾಡಿಕಲ್. ಇಫ್ ಐ ಟೇಕ್ NaCl, ಇಲ್ಲಿ ಏನಾಗುತ್ತೆ? Cl is electronegative. Both the electrons will go with Cl. So you will get Na plus Cl minus. ಈ ಥರ ಏನಾಗುತ್ತೆ ನಿಮಗೆ ಬಾಂಡ್ ಕ್ಲೀವೇಜ್ ಆಗುತ್ತೆ. ಸೊ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆರ್ or if two electrons transfer takes place, then they are represented by complete arrow. If only one electron transfer takes place, they are represented by fish hook arrow. Okay, this is fish hook arrow. ಒಂದೇ ಸೈಡ್ ಇರುತ್ತೆ ಈ ಥರ. Okay, this is fish hook arrow. So this is about nucleophiles and electrophiles and how will you represent electron movement in some mechanisms. Okay, hope you understood this. Let's continue next class. Thank you.